ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಗ್ಗೆ ಇವಾಗ 9 ಗಂಟೆ ಆಯಿತು. ನಾನು ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಈರುಳ್ಳಿ. ಸೊ ಇಲ್ಲಿ ಟೀ ಮಾಡ್ಕೊತಾ ಇದ್ದೀನಿ. ಇದು ನೈಟ್ ಮಾಡಿದ್ದು ನುಗ್ಗೆಕಾಯಿ ಸಾಂಬಾರಿದೆ. ಸೊ ಅದನ್ನು ಎಲ್ಲ ಬಿಸಿ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಎಲ್ಲ ಬಿಸಿ ಮಾಡ್ಕೊಂಡಿಲ್ಲ ಅಂದರೆ ಬಿಸಿಲಿಗೆ ಸ್ವಲ್ಪ ಹಳ್ಸೋಗ್ಬಿಡುತ್ತಲ್ವ, ಅದಕ್ಕೋಸ್ಕರ ಎಲ್ಲ ಬಿಸಿ ಮಾಡಿ ಇಡ್ತಾಯಿದ್ದೀನಿ. ಸೊ ಉಪ್ಪಿಟ್ಟು ಅಕ್ಷಯ್ ತಿಂತಾನೆ, ಹಾಗೆಯೇ ಅಮ್ಮಗೂ ಇಷ್ಟ ಅಂತೆ, ಅದಕ್ಕೋಸ್ಕರ ಉಪ್ಪಿಟ್ಟು ಮಾಡಿದ್ದೀನಿ. ಸ್ವೀಟಿಗೆ ಮೊಟ್ಟೆ ಬಾಯ್ಲ್ ಮಾಡಲಿಕ್ಕೆ ಇಟ್ಟಿದ್ದೀನಿ. ಒಂದೊಂದು ಟೈಮಲ್ಲಿ ಅವಳು ತಿನ್ನೋದೇ ಇಲ್ಲ. ಎಲ್ಲ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡಿ ಸುಮ್ಮನೆ ಬಿಸಾಕಬೇಕಾಗತ್ತೆ. ಸೊ ಅದರಿಂದ ಸ್ವಲ್ಪ ಅವಳಿಗೆ ಹೊಟ್ಟೆ ಅಷ್ಟು ಹಸಿವಾಗುತ್ತಲ್ವ, ಅವಾಗ ಕೊಟ್ಟರೆ ತಿಂತಾಳೆ ಅಂದ್ಬಿಟ್ಟು ಸ್ವಲ್ಪ ಲೇಟಾಗಿ ತಿನ್ನಿಸ್ತಾ ಇದ್ದೀನಿ. ನಾನಿಲ್ಲಿ ನನಗೂ ಉಪ್ಪಿಟ್ಟು ಹಾಕ್ಕೊಂಡು ಅಮ್ಮಗೂ ಹಾಕ್ಕೊಂಡು ಬಂದಿದ್ದೀನಿ. ಸೊ ನಾನು ತಿಂದಾಯಿತು. ಅವಳಿಗೆ ಸಕ್ಕರೆ ಹಾಕಬೇಕಂತೆ, ಅದಕ್ಕೋಸ್ಕರ ಅವಳಿಗೆ ಸ್ವಲ್ಪ ಸಪ್ರೇಟಾಗಿ ಸಕ್ಕರೆ ಹಾಕಿ ಕೊಟ್ಟಿದ್ದೀನಿ. ತಿಂತಾ ಇದ್ದಾಳೆ. ಆಮೇಲೆ ಮತ್ತೆ ವೀಡಿಯೋ ಮಾಡಲಿಕ್ಕೆ ಹೋಗಿಲ್ಲ ನಾನು. ಇವಾಗ 4 ಗಂಟೆ ಆಯಿತು ನೋಡಿ. ಮಳೆ ಬರುತ್ತೆ ಅನಿಸುತ್ತೆ. ಫುಲ್ಲೆಲ್ಲ ಮೋಡ ಆಗಿದೆ. ಫುಲ್ಲು ನೋಡಿ, ಆ ಕಡೆ ಫುಲ್ಲು ಏನು ಹೇಳ್ತಾರೆ, ಮಣ್ಣು, ಫುಲ್ಲು ಮಣ್ಣು ಗಾಳಿಗೆ ಎದ್ದುಬಿಟ್ಟಿದೆ. ಫುಲ್ಲು ಬಿಲ್ಡಿಂಗೇ ಕಾಣ್ತಾ ಇಲ್ಲ. ಗಿಡಗಳೆಲ್ಲ ಮೊನ್ನೆ ಕ್ಲೀನ್ ಮಾಡಿದ್ದೀನಿ. ನಮ್ಮ ಓನರು ಗಿಡ ಇಡಬೇಡಿ ಅಂತ ಹೇಳಿ ನಾನು ಸ್ವಲ್ಪನೇ ಇಟ್ಕೊಂಡಿದ್ದೀನಿ. ಆದ್ರೂ ಕರ್ಬೇವಿನ ಸೊಪ್ಪು ಗಿಡ ಚೆನ್ನಾಗಿ ಬಂದಿದೆ. ಇದೆಲ್ಲ ಹಸಿರು ಮೆಣಸಿನ್ಕಾಯಿ ಹಾಕಿದ್ರು ನಮ್ಮ ಮನೆಯವರು, ಅವೆಲ್ಲ ಬಂದಿದ್ದಾವೆ. ಸೊ ನೋಡಿ, ಫುಲ್ಲು ಆ ಸೈಡಂತೂ ಬಿಲ್ಡಿಂಗೇ ಕಾಣಲ್ಲ, ಆ ಥರ ಮಣ್ಣು. ಅದು ಮಳೆ ಏನು ಬರ್ತಾ ಇಲ್ಲ. ಐ ಥಿಂಕ್ ಬರುತ್ತೆ ಅನಿಸುತ್ತೆ. ನೋಡೋಣ, ಒಂದು ಸ್ವಲ್ಪ ಹೊತ್ತು ಕಾದು. ಒಂದೊಂದು ಎಲ್ಲೋ ಹನಿ ಬೀಳ್ತಾ ಇದೆ. ಫುಲ್ ಮೋಡ ಆಗಿದೆ. ಎಲ್ಲೋ ಒಂದು ಕಡೆ ಬೀಳ್ತಾ ಇದೆ ಮಳೆ ಅನಿಸುತ್ತೆ ದೂರದಲ್ಲಿ. ಬಟ್ ನಮ್ಮ ಕಡೆ ಮಳೆ ಬರ್ತಾ ಇಲ್ಲ. ಫುಲ್ಲು ಮೋಡ ಆಗಿದೆ. ಅದ್ರ ಮಧ್ಯದಲ್ಲಿ ಫುಲ್ಲು ಗಾಳಿ, ಆಮೇಲೆ ಮಣ್ಣು. ಹೊರಗಡೆ ಇರೋಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು. ಆದರೆ ಗಾಳಿ ಬರ್ತಾ ಇದೆಯಲ್ಲ ಅಂತ ನಾನು ಡೋರ್ ಕ್ಲೋಸ್ ಮಾಡಿ ಎಲ್ಲ ಹೊರಗಡೆನೇ ಇದ್ದೀವಿ. ಅಕ್ಷಯ್ ಕೂಡ ಇದ್ದಾನೆ. ಸ್ವೀಟಿಗೆ ಒಂಥರ ಖುಷಿ, ಎಲ್ಲ ಹೊರಗಡೆ ಇದ್ದಾರೆ ಅಂತ ಹೇಳಿ. ಅವಳಿಗೆ ಒಳಗಡೆನೇ ಇಟ್ಕೊಂಡಿರ್ತೀವಲ್ವ, ಅದಕ್ಕೋಸ್ಕರ ಅವಳು 4:30-5 ಗಂಟೆ ಸಾಯಂಕಾಲ ಆಯಿತು ಅಂದರೆ ಅವಳಿಗೆ ಬಾಗಿಲು ತೆಗಿಬೇಕು. ತುಂಬ ಇಷ್ಟ ಆಗುತ್ತೆ ಅವಳಿಗೆ. ಬಂದು ಕರೀತಾ ಇರ್ತಾಳೆ, ಬಾಗಿಲು ತೆಗೀರಿ ಅಂತ ಹೇಳಿ. ಸೊ ಅವಳಿಗೆ ಮುಖ ಗಾಳಿಗೆ ಬಿಡಲಿಕ್ಕಾಗಲ್ಲ, ಕಣ್ಣೆಲ್ಲ. ಸೊ ಅದಕ್ಕೋಸ್ಕರ ನಾನೇನೋ ಹೇಳ್ತಾ ಇದ್ದೆ, ಅದನ್ನು ಕೇಳ್ತಾ ಇದ್ದಾಳೆ ಅವಳು. ಒಂದೊಂದೇ ಹನಿ ಬೀಳ್ತಾ ಇದೆ ಮಳೆ. ಸ್ವೀಟಿಗೇನೋ ಖುಷಿ, ಅದು ಗಾಳಿ ಬರುತ್ತಲ್ವ, ಅದಕ್ಕೋಸ್ಕರ ಅಮ್ಮ ಜೊತೆಲಿ ಆಟ ಆಡ್ತಾ ಇದ್ದಾಳೆ. ನಾನು ಯಾರೋ ಬಂದರು, ಪಪ್ಪ ಬಂದರು ಅಂತ ಹೇಳ್ತೀನಿ. ಅದಕ್ಕೆ ಅವಳಿಗೆ ಖುಷಿಯಾಗಿ ಪಪ್ಪ ಬಂದರು ಅಂತ ಓಡಿ ಹೋಗೋದು, ಆ ಕಡೆ ಹೋಗೋದು ಮತ್ತು ಓಡಿ ಬರೋದು. ಸೊ ಟೈರಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ವಿ. ಯಾಕಂದರೆ ಇವಾಗ ಬೇಸಿಗೆ ಅಲ್ವಾ, ಸ್ವಲ್ಪ ಹೊರಗಡೆ ಕೂತ್ಕೊಳ್ಬೇಕು ಚಾಪೆ ಹಾಕಿಬಿಟ್ಟು ಸಾಯಂಕಾಲ ಟೈಮಲ್ಲಿ. ಸೊ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿದ್ದೀವಿ ಅಕ್ಷಯ್ ನಾನು. ಸ್ವೀಟಿಗೆ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ತಣ್ಣ ಗಾಳಿ ಬೀಸ್ತಾ ಇದೆ ಅಲ್ವಾ. ಸೊ ನಾವು ಎಲ್ಲ ಹೊರಗಡೆ ಇದ್ವಿ, ಅದಕ್ಕೋಸ್ಕರ ನೀಟಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ. ಎಷ್ಟು ಕರೆದ್ರೂ ಹೇಳ್ತಾ ಇಲ್ಲ ಅವಳು. ಸೊ ಇವಾಗ ಟೈಮ್ ಬಂದು 7 ಗಂಟೆ ಆಯಿತು. ನಾನು ಒಳಗಡೆ ಬಂದೆ. ಹಾಗೆಯೇ ಅಮ್ಮ ಮತ್ತು ಸ್ವೀಟಿ ಬಾಲ್ ಆಟಾಡ್ತಾಯಿದ್ರು. ನನಗೆ ಒಂದು ಲೆಫ್ಟ್ ಸೈಡು ಕೈ ಫುಲ್ಲು ನೋವು, ಅದು ಆಪ್ರೇಷನ್ ಆಗಿದ್ದ ಕೈ. ಸೊ ಅದಕ್ಕೋಸ್ಕರ ನಮ್ಮ ಮನೆಯವ್ರು ಬಂದ ತಕ್ಷಣ ಫಸ್ಟು ಮಸಾಜ್ ಮಾಡಿಸ್ಕೊತಾ ಇದ್ದೆ ನಾನು. ಅಷ್ಟು ಕೈನು ಎಳೆಯುತ್ತೆ ಕೈ. ಯಾವಾಗಲೂ ಬ್ಯಾಂಡೇಜ್ ಹಾಕೇ ಇರಬೇಕು ಅಲ್ಲಿಂದ ಅಲ್ಲಿ ತನಕ. ನಮ್ಮ ಬಿಲ್ಡಿಂಗಲ್ಲಿ ಏನೋ ಕೆಲಸ ನಡೀತಾ ಇದೆ, ಅದರದ್ದು ಸೌಂಡ್ ಬರ್ತಾ ಇದೆ ಸ್ವಲ್ಪ. ಕೈ ಈ ಥರ ಕೆಳಗಡೆ ಬಿಟ್ಟು ನಮ್ಗೆ ಕೆಲಸ ಮಾಡೋಕ್ಕೆ ಆಗಲ್ಲ.
ಸೊ ಅದರಿಂದ ವೀಡಿಯೋ ಮಾಡೋಕ್ಕೂ ಇಂಟ್ರೆಸ್ಟೇ ಇಲ್ಲ ಆಗಿಬಿಟ್ಟಿದೆ ನನಗೆ. ದಿನಾ ಮಸಾಜ್ ಮಾಡಿಸ್ಕೋಬೇಕು ದಿನಾಗಲೂ. ಸೊ ನಾನಿಲ್ಲಿ ಸ್ವಲ್ಪ ಬೆಳಗ್ಗೆಗೂ ಟಿಫನಿಗೆ ಆಗುತ್ತೆ ಅಂದ್ಬಿಟ್ಟು ಅಕ್ಕಿ ಕಡುಬು ಮಾಡ್ತಾರಲ್ವ, ಸೊ ಅದನ್ನು ಮಾಡ್ತಾಯಿದ್ದೆ. ನಮ್ಮ ಚಿಕ್ಕ ಮಗನಿಗೆ ಅದು ಬಳೆ ಥರ ಒಂದು ಮಾಡ್ತಾರೆ, ಅದು ಅವನಿಗೆ ಬೇಕು. ಸೊ ಅದೂ ಒಂದು ಸ್ವಲ್ಪ ಮಾಡಿಕೊಟ್ಟೆ. ಏನು ಮಾಡೋದು, ಸರಿ ನಂದೆಲ್ಲ ಕೆಲಸ ಆಯಿತು. ನಮ್ಮ ಮನೆಯವ್ರು ಹೊರಗಡೆ ಕೂತ್ಕೊಂಡಿದ್ರು ಮೊಬೈಲ್ ನೋಡಿಕೊಂಡು. ಸೊ ನಾನು ಬಂದೆ. ಫುಲ್ ಸೆಕೆ, ಅಡುಗೆ ಸಾಯಂಕಾಲ ಮಾಡಬೇಕಂದ್ರೆ ತಲೆ ಕೆಟ್ಟೋಗುತ್ತೆ ಅಡುಗೆ. ಸೊ ಸ್ವೀಟಿನ ಇಲ್ಲಿ ಆಟ ಆಡಿಸ್ತಾ ಇದ್ದರು ನಮ್ಮ ಮನೆಯವರು. ಸ್ವೀಟಿ ಅಮ್ಮು ಎಲ್ಲ ವಾಕಿಂಗ್ ಮಾಡ್ತಾಯಿದ್ದಾರೆ. ಸ್ವೀಟಿ ನಡುವೆ ಸ್ವಲ್ಪ ದಪ್ಪ ಆಗಿದ್ದಾಳಲ್ವ, ಅದಕ್ಕೋಸ್ಕರ ಅವಳು ವಾಕಿಂಗ್ ಹೋಗಲ್ಲ. ಒಂದು ಸರಿ ಹೋಗ್ತಾಳೆ, ಬಂದು ಕೂತ್ಕೊತಾಳೆ. ನಮ್ಮ ಮನೆಯವ್ರು ಕರಿತಾನೆ ಇದ್ರು, ಅಂಗಡಿಗೆ ಹೋಗ್ತೀನಿ ಬಾ ಅಂದರೆ ಮತ್ತೆ ಓಡೋಗ್ತಾಳೆ, ಕೂತ್ಕೊತಾಳೆ. ಮತ್ತೆ ಕರೀತಾರೆ, ಮತ್ತೆ ಹೋಗ್ತಾಳೆ, ಆಗಲ್ಲ, ಮತ್ತೆ ಬಂದು ಕೂತ್ಕೊತಾಳೆ. ಸೊ ನಮ್ಮ ಮನೆಯವ್ರ ಊರಲ್ಲಿ ಅವ್ರ ಮನೆಯಲ್ಲಿ ಕಾಳಿ ಪೂಜೆ ಆಗ್ತಾಯಿತ್ತು. ಅದರದ್ದೊಂದು ಕ್ಲಿಪ್ಪು ಕಳಿಸಿದ್ರು, ವಿಡಿಯೋ ಕ್ಲಿಪ್ಪು. ಸೊ ಅದನ್ನು ಹಾಕಿದ್ದೀನಿ. ಕಾಳಿ ಪೂಜೆ ವರ್ಷ ನಮ್ಮ ಅತ್ತೆ ಮನೆಯಲ್ಲಿ ಮಾಡ್ತಾರೆ. ತುಂಬ ಚೆನ್ನಾಗಿ ನಿನ್ನೆ ಮಾಡಿದ್ದಾರೆ. ಸೊ ಅದನ್ನು ನಾನು ಇಲ್ಲಿ ಹಾಕಿದ್ದೀನಿ ನೋಡಿ. ಅದನ್ನು ನಾನು ಒರಿಜಿನಲ್ ಸೌಂಡ್ ತೆಗ್ದಿದ್ದೀನಿ. ಅದು ಏನು ಹೇಳ್ತಾರೆ, ಬ್ಯಾಂಡ್ ಸೌಂಡೆಲ್ಲ ಇತ್ತು. ಸೊ ಅದನ್ನೆಲ್ಲ ತೆಗೆದು ಹಾಕಿದ್ದೀನಿ. ಇದೇ ಕಾಳಿ ದೇವರು ಈ ಥರ ಮೂರ್ತಿ ಮಾಡಿಬಿಟ್ಟು ವರ್ಷಕ್ಕೊಂದು ಸರಿ ನಮ್ಮ ಅತ್ತೆ ಮನೆಯಲ್ಲಿ ಪೂಜೆ ಮಾಡ್ತಾರೆ. ಅದು ನಮ್ಮ ಅತ್ತೆ ಮನೆಯಲ್ಲಿ ವರ್ಷಕ್ಕೊಂದು ಸರಿ ಈ ಥರ ಪೂಜೆ ಮಾಡ್ತೀನಿ ಅಂತ ಅವರು ಹರಕೆ ಕಟ್ಕೊಂಡಿದ್ರಂತೆ. ಸೊ ಅದಕ್ಕೋಸ್ಕರ ಅವರು ವರ್ಷ ಪೂಜೆ ಮಾಡ್ತಾರೆ. ನಾವು ಕೋಲ್ಕತ್ತಾ ಹೋಗಬೇಕಿತ್ತು. ಸೊ ನಮ್ಮ ಮನೆಯವ್ರು ಈ ವರ್ಷ ಬೇಡ ಅಂತ ಅವರು ಕೂಡ ಹೋಗಿಲ್ಲ. ಇಲ್ಲಾದರೆ ನಮ್ಮ ಮನೆಯವ್ರು ವರ್ಷ 1-2 ವರ್ಷ ಆ ಥರ ಹೋಗಿ ಬರ್ತಾರೆ. ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. 1 ಡೇ ಇರುತ್ತೆ, ನೈಟಲ್ಲಿ ಪೂಜೆ ಮಾಡಿಬಿಟ್ಟು ಬೆಳಗಡೆ ಬಿಡ್ತಾರೆ. ಓಕೆ, ಥ್ಯಾಂಕ್ ಯು.